ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ನಾಗ ಅಥವಾ ಟ್ರಿಪ್ಪಿಗೆ ಅದು ಹೊಂಟಿದ್ರಿ ಅಂತಂದ್ರೆ ಅವಾಗ ಹಬ್ಬಗಳ ಟೈಮ್ನಾಗ ಚೂಡ ಒಂದು ಸಿಂಪಲ್ ಮೆಥಡ್ ಒಳಗೆ ತೋರಿಸ್ತೀನಿ. ಇದಕ್ಕೆ ಭಾಳ ಎಣ್ಣೆನೂ ಹತ್ತಂಗಿಲ್ಲ, ಒಂದು ಸಿಂಪಲ್ ಮೆಥಡ್ ಅದ ರೀ. ಆಮೇಲೆ ಆಯಿಲನ್ನು ಕಡಿಮೆ ಹಿಡಿತೈತಿ. ಇಲ್ಲಿ ನೋಡ್ರಿ ನಾ ಒಂದು ಅರ್ಧ ಕೆ ಅಷ್ಟು ಅವಲಕ್ಕಿ ತೊಗೊಂಡೇನಿ. ಇವು ಒಂಥರ ಡಿಫ್ರೆಂಟ್ ಅವಲಕ್ಕಿ ನೋಡ್ರಿ. ಇವ ಅರ್ಧ ಕೆ ಜಿಗೆ ಭಾಳ ಬರ್ತಾವೆ, ಯಾಕಂದ್ರೆ ಹಗುರು ಭಾಳ ಇರ್ತಾವೆ ಇವ ಇದ್ರಾಗ ಮತ್ತು ರಾಗಿ ಅವಲಕ್ಕಿದು ಬರ್ತಾವು. ಇವ ಅವಲಕ್ಕಿ ಚೂಡ ಅಂತೇವಲ್ಲ ಅವು ನೋಡ್ರಿ. ಇದು ಎಣ್ಣೆನೂ ಕಡಿಮೆ ಹಿಡಿತೈತಿ, ಬಾಯಾಗೂ ಮಸ್ತ್ ರುಚಿ ಕೊಡ್ತೈತಿ. ಈಗ ಕಡಿಮೆ ಎಣ್ಣೆ ಯೂಸ್ ಮಾಡಿ ಈ ಅವಲಕ್ಕಿನ ಹೆಂಗೆ ಮಾಡೋದಂತ ಒಂದು ಸಿಂಪಲ್ ಮೆಥಡ್ ಒಳಗೆ ನಿಮ್ಗೆ ತೋರಿಸ್ತೇನೆ. ಈ ಅವಲಕ್ಕಿ ಚೂಡಾಗ 1 ಕಪ್ ಅಷ್ಟು ಶೇಂಗಾ ತೊಗೊಂಡೇನಿ. ಶೇಂಗಾ ಭಾಳ ಆದಷ್ಟು ರುಚಿ ಕೊಡ್ತೈತಿ. ಒಂದು ಅರ್ಧ ಕಪ್ ಅಷ್ಟು ಪುಟಾಣಿ ತೊಗೊಂಡೇನಿ. ನಂಗೆ ಅಷ್ಟು ಲೈಕ್ ಆಗಂಗಿಲ್ಲ, ಅದಕ್ಕೆ ಒಂದು ಅರ್ಧ ಕಪ್ ತೊಗೊಂಡೇನಿ. ಒಂದು ಅರ್ಧ ಬೌಲಷ್ಟು ಒಣ ಕೊಬ್ಬರಿ ಸಣ್ಣಗೆ ಕಟ್ ಮಾಡಿ ತೊಗೊಂಡೇನಿ. ಒಂದು ಅರ್ಧ ಬೌಲಷ್ಟು ಗೋಡಂಬಿ ತೊಗೊಂಡೇನಿ. ಒಂದು 10 ಮೆಣಸಿನ್ಕಾಯಿ ತೊಗೊಂಡು ಭಾಳ ಖಾರದ, ಅದಕ್ಕೆ ಒಂದು 10 ತೊಗೊಂಡೇನಿ. ಈ ಎಲ್ಲ ಸಾಮಾನದು ಕ್ವಾಂಟಿಟಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ನಿಮ್ಮ ಟೇಸ್ಟಿಗೆ ತಕ್ಕಂಗೆ. ಈ ಕಡೆ ಒಲೆ ಮ್ಯಾಗ ಒಂದು ಬಾಳ್ಗಿ ಇಟ್ಟು 1 ಸ್ಪೂನ ಎಣ್ಣೆ ಹಾಕ್ಕೋತೀನಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಲೋ ತಗ ಕಾಯಬೇಕು. ಕಾದ್ಮೇಲೆ ಅದಕ್ಕೆ 1 ಬೌಲ್ ಶೇಂಗಾ ಏನು ತೊಗೊಂಡಿನಿಲ್ಲ ಅವ್ನ ಹಾಕ್ಕೊಂಡು ಎಣ್ಣೆ ಒಳಗೆ ಇವನ್ನ ಚಲೋ ತಗ ಫ್ರೈ ಮಾಡ್ಕೋತೀನಿ. ನೀವು ಡೀಪ್ ಫ್ರೈ ಅದು ಮಾಡ್ತೀರಿ, ನೀವು ಯೂಶ್ವಲಿ ಚೂಡ ಮಾಡ್ಬೇಕಂದ್ರೆ ಡೀಪ್ ಫ್ರೈ ಅದು ಮಾಡ್ತಿರ್ತೀರಿ. ಅದಕ್ಕೆ ಈಗ ಸ್ವಲ್ಪ ಎಣ್ಣೆ ಕಡಿಮೆ ಯೂಸ್ ಮಾಡ್ಬೇಕಂತ ಹೇಳಿ ನಾ 1 ಸ್ಪೂನ್ ಎಣ್ಣೆ, ಈ ಫಸ್ಟ್ ಐತಂತೆ 1 ಸ್ಪೂನ್ ಹಾಕೀನಿ. ಇದನ್ನು ಹಾಕಿ ಇದನ್ನು ಚಲೋ ತಗ ಎಲ್ಲ ಸ್ವಲ್ಪ ಹುರ್ಕೋಬೇಕು, ಕ್ರಿಸ್ಪಿನೆಸ್ ಬರೋ ತಗ ಹುರ್ಕೋಬೇಕು. ನೋಡ್ರಿ ಚಲೋ ತಗ ಹುರಿದವು. ಈಗ ಇವನ್ನ ಸೈಡಿಗೆ ತೆಗೆದು ಚೂಡಾಕ ಡೈರೆಕ್ಟ್ ಹಾಕೊಂಡ್ಬಿಡ್ತೇನೆ. ನೋಡ್ರಿ ಹಿಂಗಿಲ್ಲ ಅವ್ನು ಹಾಕ್ಕೋತೀನಿ. ಆಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಗೋಡಂಬಿನ ಅರ್ಧ ಬೌಲ್ ತೊಗೊಂಡಿದ್ದಿಲ್ಲ ಅವನು ಚಲೋ ತಗ ಹುರ್ಕೋತೀನಿ. ನೋಡ್ರಿ ಗೋಡಂಬಿ ದ್ರಾಕ್ಷಿ ನಿಮ್ಮ ಟೇಸ್ಟಿಗೆ ಬೇಕಂದ್ರೆ ಮತ್ತು ದ್ರಾಕ್ಷಿನೂ ಹಾಕ್ಕೋಬೋದು. ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ಸ್ಕಿಪ್ಪು ಮಾಡ್ಬೋದು. ಸ್ವಲ್ಪ ಇವ ಕೆಂಪು ಮೂಡಿ ಬರೋ ತಕ ಚಲೋ ತಗ ಹುರ್ಕೋಬೇಕು. ನೋಡ್ರಿ ಈಗ ಹುರಿದವು. ಇವನು ಸೈಡಿಗೆ ತೆಗೆದ ಚೂಡಕ್ಕೆ ಹಾಕ್ಕೋತೀನಿ. ಈಗ ಮತ್ತು ಅದಕ್ಕೆ ಒಂದು ಅರ್ಧ ಸ್ಪೂನ ಎಣ್ಣೆ ಹಾಕಿ ಪುಟಾಣಿನೂ ಚಲೋ ತಗ ಹುರ್ಕೋತೀನಿ. ನಂಗೆ ಪುಟಾಣಿ ಅಷ್ಟು ಲೈಕ್ ಆಗೋಲ್ಲ ಅಂತ ಒಂದು ಅರ್ಧ ಬೌಲ್ ಅಷ್ಟು ತೊಗೊಂಡು ನೀವು ಬೇಕಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಂಡು ನಡಿತೈತಿ. ಇವನು ಸ್ವಲ್ಪ ಕೆಂಪಾಗುತ್ತಾಗ ಹುರ್ಕೋತೀನಿ. ನೋಡ್ರಿ ಹುರಿದವು ಇವನು ತಕ್ಕೋತೀನಿ. ಆಮೇಲೆ ಬಾಳ್ಗಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಕೊಬ್ಬರಿನೂ ಹುರ್ಕೋತೀನಿ. ಕೊಬ್ಬರಿ ಸ್ವಲ್ಪ ಜಲ್ದಿ ಹತ್ತತಾವ್ರಿ, ಸ್ವಲ್ಪ ನೋಡ್ಕೊಂಡು ಹುರ್ಕೊಂಡು ಇವನ್ನ ತಕ್ಕೋಬೇಕು. ಭಾಳ ಕೆಂಪಾದರೂ ಹತ್ತಿರೂ ರುಚಿ ಹತ್ತಂಗಿಲ್ಲ. ನೋಡ್ರಿ ಈಗ ಹುರಿದ ಇವನು ಸೈಡಿಗೆ ತಕ್ಕೋತೇನೆ ನಾನು. ಈಗ ಬಾಳ್ಗಿಗೆ 4 ಸ್ಪೂನ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಕಾದ್ಮೇಲೆ 1 ಸ್ಪೂನ ಜೀರಿಗೆ, 1 ಸ್ಪೂನ ಸೋಂಪು ಕಾಳು, ಆಮೇಲೆ ಏನು ಸಣ್ಣಗೆ ಹೆಚ್ಚಿಟ್ಕೊಂಡಿನೆಲ್ಲ ಆ ಮೆಣಸಿನ್ಕಾಯಿ ಹಾಕ್ಕೋತೀನಿ. ಮೆಣಸಿನ್ಕಾಯಿ ಚಲೋ ತಗ ಎಣ್ಣೆ ಒಳಗೆ ಕರಿಬೇಕು. ಈ ಒಂದು ಅರ್ಧ ಬೌಲಷ್ಟು ಕರಿಬೇವು ಹಾಕ್ಕೋತೀನಿ. ಈ ಕರಿಬೇವು ಮೆಣಸಿನ್ಕಾಯಿ ಕ್ರಿಸ್ಪಿನೆಸ್ ಬರೋವರೆಗೂ, ಹಸಿ ವಾಸನೆ ಕ್ರಿಸ್ಪಿನೆಸ್ ಬರೋವರೆಗೂ ಇವನ್ನೆಲ್ಲ ಕರ್ಕೋಬೇಕು. ನೀವು ಬೇಕಂದ್ರೆ ಹಸಿ ಖಾರನೂ ಹಾಕ್ಕೋಬೋದು. ಈಗ ನೋಡ್ರಿ ಕರ್ದಾವು. ಈಗ ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಹಾಕ್ಕೋತೀನಿ. ಸ್ವಲ್ಪ ಅರಿಶಿನ ಜಾಸ್ತಿನೇ ಹಾಕ್ಕೋಬೇಕು. ಎಲ್ಲ ಚಲೋ ತಗ ಮಿಕ್ಸ್ ಮಾಡಿ ಈಗ ಒಂದು ಅರ್ಧ ಸ್ಪೂನ ಉಪ್ಪು ಹಾಕ್ಕೋತೀನಿ. ಆಮೇಲೂ ಹಾಕ್ಕೋತೀನಿ. ಅದಕ್ಕೆ ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡು ಇವನ್ನ ಎಲ್ಲ ಚಲೋ ತಗ ಮಿಕ್ಸ್ ಮಾಡ್ಕೋಬೇಕಂದ್ರೆ ಮೆಣಸಿನ್ಕಾಯಿಗೆ ಉಪ್ಪದು ಹತ್ತಲಿ ಅಂತ ಈಗ ಒಂದು ಸ್ವಲ್ಪ ಹಾಕ್ಕೊಂಡೇನಿ. ಈಗ ಇದನ್ನು ಸ್ಟವ್ ಆಫ್ ಮಾಡಿ ಸ್ವಲ್ಪ ಆರಾಕ್ಬಿಡ್ತೇನೆ. ಆರಿದ ಮೇಲೆ ಏನೆಲ್ಲ ಕರ್ದು ಹಾಕ್ಕೊಂಡಿದ್ದಿಲ್ಲ ಅವಲಕ್ಕಿ ಮೇಲೆ, ಅದ್ರ ಮೇಲೆ ಈ ಒಗ್ಗರಣೆನ ಹಾಕ್ಕೊಂಡು ಬಾಳ್ಗಿಗೆ ಏನು ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ಅದನ್ನು ಎಣ್ಣೆ ಹತ್ತಿರ್ತೈತೆ ಅಂಥೇಳಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋತೀನಿ. ಆಮೇಲೆ ಆಮ್ಚೂರ್ ಪೌಡ್ರ್ ಇರ್ತೈತಲ್ಲ ಅದನ್ನು ಒಂದು ಸ್ವಲ್ಪ ಸೈದರ್ಲೋನು 1 ಸ್ಪೂನ್, ಆಮೇಲೆ ಸಕ್ಕರೆ 1-2 ಸ್ಪೂನ್ ಹಾಕ್ಕೊಂಡು ಚಲೋ ತಗ ಮಿಕ್ಸ್ ಮಾಡ್ಕೋತೀನಿ. ನೋಡ್ರಿ ಇಲ್ಲೇ ನಾನು ಆಮ್ಚೂರ್ ಪೌಡ್ರ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡೇನಿ. ಇದನ್ನು ಸ್ವಲ್ಪ ಮುರಿಬಾರ್ದಂತ ಹೇಳಿ 2 ಕೈಲಿ ಚಮಚೆಯಲ್ಲಿ ಹಿಂಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಆಮೇಲೆ ಸ್ವಲ್ಪ ಕೈಲೇ ಈ ರೀತಿ ಮಿಕ್ಸ್ ಮಾಡಿರಿ ಅಂದ್ರೆ ಚಲೋ ತಗ ಮಿಕ್ಸ್ ಆಗ್ತೈತಿ. ನೋಡಿರಿ ಇಷ್ಟು ಮಾಡಿರಿ ಅಂತಂದ್ರೆ ಮಸ್ತ್ ಕ್ರಿಸ್ಪಿ ಚೂಡ ರೆಡಿ ಆಗ್ಯಾವು. ಒಂದು ಅರ್ಧ ಬೌಲ್ ಎಣ್ಣೆಯೊಳಗೆ ಇಷ್ಟು ಅರ್ಧ kg ಅವಲಕ್ಕಿ ರೆಡಿ ಆಗ್ತಾವೆ ನೋಡ್ರಿ. ಭಾಳ ಸಿಂಪಲ್ ಅದ, ನೀವು ಮಾಡಿ ನೋಡ್ರಿ ಹೆಂಗಾಗಿದ್ದು ಅಂಥೇಳಿ ಕಮೆಂಟ್ ಮಾಡಿರಿ. ನನ್ನ ಚಾನಲ್ಗೆ ಹೊಸಬರಾಗಿದ್ರಂತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನಷ್ಟು ಚೂಡ ರೆಸಿಪಿಗಾಗಿ ನನ್ನ ಚಾನಲ್ನ ಹೋಗಿ ನೋಡ್ರಿ. ಧನ್ಯವಾದಗಳು.